ವೆಲ್ಕಮ್ ಟು ಬಯೋ ಜಿ ಕೆ ಅಕಾಡೆಮಿ. ನಾವು ಈ ದಿನ ಸೈಕ್ಲೋನ್ಸ್ ಬಗ್ಗೆ ಮಾತಾಡೋಣ. ಸೊ ನ್ಯೂಸಲ್ಲಿ ಇನ್ ಫ್ರಂಟ್ ನಮಗೆ ಸೈಕ್ಲೋನ್ಸ್ ಬಗ್ಗೆ ಬರೋಂಥ ಚಾನ್ಸಸ್ ಇರುತ್ತೆ. ರೀಸೆಂಟಾಗಿ ತುಂಬ ಎಕ್ಸಾಮ್ಸಲ್ಲಿ UPSC, KPSC, CTI, PDO, ವಿಲೇಜ್ ಅಕೌಂಟೆಂಟ್ ಮತ್ತು ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಹಾಗೂ PSI, ಗ್ರೂಪ್ C, PC ಆಗಿರ್ಬೋದು, ಎಲ್ಲ ಎಕ್ಸಾಮ್ಸಲ್ಲಿ ಸೈಕ್ಲೋನ್ಸ್ ಬಗ್ಗೆ ಕೇಳೋಂಥ ಚಾನ್ಸಸ್ ತುಂಬ ಇರುತ್ತೆ. ಯಾಕಂದರೆ ಮೋಸ್ಟ್ ವಾಂಟೆಡ್ ಟಾಪಿಕ್ ಇದು. ಸೈಕ್ಲೋನ್ ಅಂದ ತಕ್ಷಣ ನಮಗೆ ಏನಪ್ಪ ಇದು ಒಂಥರ ಮಾರುತಗಳು ಬಂದಂಗೆ, ಅಂದರೆ ಫುಲ್ ಸ್ಪೀಡಲ್ಲಿ ಬರುತ್ತೆ, ತುಂಬ ಜೀವಗಳು ಕೂಡ ಹೋಗ್ತಾ ಇರ್ತವೆ ಸಮ್ಟೈಮ್ಸು ಅಂತ ತಿಳ್ಕೊತಿರ್ತೀವಿ. ಯಾಕೆ ಹೋಗುತ್ತೆ, ಫಸ್ಟ್ ಆಫ್ ಆಲ್ ಯಾಕೆ ಫಾರ್ಮೇಷನ್ ಆಗುತ್ತೆ, ನಾವು ಅದನ್ನು ತಿಳ್ಕೊಳ್ಳೋಣ. ಸೊ ಸೈಕ್ಲೋನ್ ಅಂದರೆ ನಮಗೆ ಬೇ ಆಫ್ ಬೆಂಗಾಲಲ್ಲಿ ಮತ್ತು ಹಿಂದೂ ಮಹಾಸಾಗರದಲ್ಲಿ ಮತ್ತು ಇನ್ನೊಂದು ಅರೇಬಿಯನ್ ಸಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಬೇ ಆಫ್ ಬೆಂಗಾಲಲ್ಲಿ ಕಂಪೇರ್ಡ್ ಟು ಅರೇಬಿಯನ್ ಸಿ ನೋಡಿಕೊಂಡಾಗ ಅತಿ ಹೆಚ್ಚು ಸೈಕ್ಲೋನ್ಸ್ಗಳು ಬರುತ್ತೆ. ಕಾರಣ ಏನಂತ ನಾವು ಮುಂದಿನ ತರಗತಿಯಲ್ಲಿ ನೋಡ್ತೀನಿ, ಮುಂದೆ ಹೇಳ್ತಾ ಹೋಗ್ತಾ ಇರ್ತೀನಿ. ನೆಕ್ಸ್ಟ್, ಸೈಕ್ಲೋನ್ಸ್ಗೆ ಕೆಲವೊಂದು ನೇಮಿಂಗ್ಸ್ ಕೊಡ್ತಾ ಇರ್ತಾರೆ. ಆ ಕೊಡೋಂಥ ನೇಮಿಂಗ್ ಕಂಟ್ರೀಸ್ ಯಾರಂತ ಕೂಡ ಹೇಳ್ತಾ ಹೋಗ್ತೀನಿ. ರೀಸೆಂಟ್ ಅಪ್ಕಮಿಂಗ್ ಕೂಡ ನೇಮಿಂಗ್ಸ್ನ ಇವಾಗ ಡಿಸೈಡ್ ಮಾಡಿರ್ತಾರೆ. ಅದ್ರ ನಾವು ಈ ನೆಕ್ಸ್ಟ್ ಬರೋಂಥ ಸೈಕ್ಲೋನ್ ಇದೆ ಅಂತ ಕೂಡ ನಾವು ಹೇಳ್ಬೋದು ಬೇಸ್ಡ್ ಆನ್ ದಿ ನೇಮಿಂಗ್ಸು. ಸೊ ನಾವು ಮುಂದೆ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟ್, ಈಗ ನಾವು ಸೈಕ್ಲೋನ್ ಬಗ್ಗೆ ಮಾತಾಡ್ತಾ ಇದ್ದೀವಲ್ವಾ. ಸೈಕ್ಲೋನ್ ಅನ್ನೋದು ಲೋ ಪ್ರೆಷರ್ ಸಿಸ್ಟಮಲ್ಲಿ ಕ್ರಿಯೇಟ್ ಆಗೋಂಥದ್ದು, ವಿತ್ ಸ್ಟ್ರಾಂಗ್ ವಿಂಡ್ಸ್ ಇರಬೇಕು, ರೊಟೇಟಿಂಗ್ ಅರೌಂಡ್ ದಿ ಸೆಂಟರ್. ಸೊ ಲೋ ಪ್ರೆಷರ್ ಇದ್ರೇ ಸೈಕ್ಲೋನ್ಸ್ ಬರೋದು. ಹೈ ಪ್ರೆಷರ್ ಇತ್ತಂದರೆ ಏನು ಬರುತ್ತೆ, ಅಂದರೆ ಆಂಟಿ ಸೈಕ್ಲೋನ್ಸ್ ಬರ್ತವೆ. ಸೊ ಸೈಕ್ಲೋನ್ಸ್, ಆಂಟಿ ಸೈಕ್ಲೋನ್ಸ್. ಸೊ ಸೈಕ್ಲೋನ್ಸ್ ಫಾರ್ಮೇಷನ್ ಆಗಬೇಕಂದ್ರೆ ಲೋ ಪ್ರೆಷರ್ ಇರಬೇಕು, ಅದು ವಾರ್ಮ್ ಆಗಿರುತ್ತೆ. ಹೈ ಪ್ರೆಷರ್ ಅಂದರೆ ಕೋಲ್ಡ್ ಆಗಿರುತ್ತೆ. ಸೊ ಯಾವಾಗ ಕೋಲ್ಡಿಂದ ಲೋಗೆ ಬರೋಂಥ ಚಾನ್ಸಸ್ ಒಂದು ಏನು ಮೂಮೆಂಟ್ ಆಗುತ್ತಲ್ವ, ಅದೇ ನಾವು ವಿಂಡ್ ಅಂತ ಕರಿತೀವಿ. ಸೊ ಸೈಕ್ಲೋನ್ ಮಾರುತಗಳಲ್ಲಿ ನೋಡ್ತಾ ಹೋದರೆ, ಸೊ ಕಂಡೀಷನ್ಸ್ ಫಾರ್ ಫಾರ್ಮೇಷನ್ ಏನಪ್ಪ, ಒಂದು ಸೈಕ್ಲೋನ್ ಫಾರ್ಮೇಷನ್ ಆಗಬೇಕಂದ್ರೆ ಒಂದು ಲೋ ಪ್ರೆಷರ್ ಏರಿಯಾ ಇರಬೇಕು, ಮೋರ್ ದ್ಯಾನ್ 27 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರಬೇಕು, ಹೈ ಹ್ಯುಮಿಡಿಟಿ ಇರಬೇಕು. ಅದು ನೋಡಿ 27 ಡಿಗ್ರಿ ಸೆಲ್ಸಿಯಸ್ ಅದು ಲ್ಯಾಂಡಲ್ಲಿ ಇರಬೇಕಾ ಇಲ್ಲ ವಾಟ್ರಲ್ಲಿ ಇರಬೇಕಂತ ಕೇಳಿದಾಗ ನೀವು ನೀಟ್ ಅಬ್ಸರ್ವ್ ಮಾಡಿ. ವಾರ್ಮ್ ಓಷನ್ ವಾಟರ್ ಅಂದರೆ ವಾಟ್ರಲ್ಲಿ ಮಾತ್ರ. ನಾವು ಲ್ಯಾಂಡಲ್ಲಿ ನೋಡ್ತಾ ಹೋದರೆ 45 ಡಿಗ್ರಿ 50 ಡಿಗ್ರಿ ನೋಡ್ತಾ ಇರ್ತೀವಿ. ಹಂಗಂತೇಳಿ 45 ಡಿಗ್ರಿ ಇದ್ರೂ ಕೂಡ ಇವತ್ತು ಸೈಕ್ಲೋನ್ ಬಂದಿಲ್ಲ ಅಂತ ಕೇಳಬೇಡಿ. ಯಾಕಂದರೆ ನಾವು ಲ್ಯಾಂಡ್ ಕನ್ಸಿಡರ್ ಮಾಡಲ್ಲ. ಯಾಕಂತ ನಾವು ಮುಂದೆ ಹೇಳ್ತೇನೆ. ಕೋರಿಯಾಲಿಸಿಸ್ ಫೋರ್ಸ್ ಕಂಪಲ್ಸರಿ ಬೇಕು. ಕೋರಿಯಾಲಿಸಿಸ್ ಫೋರ್ಸ್ ಇಲ್ಲ ಅಂತಂದರೆ ಯಾವುದೇ ರೀತಿ ಸೈಕ್ಲೋನ್ ಆಗಲ್ಲ. ಹೈ ಹ್ಯುಮಿಡಿಟಿ ಇರಬೇಕು, ಲೋ ಹ್ಯುಮಿಡಿಟಿ ಇತ್ತಂದ್ರೆ ಆಗಲ್ಲ. ರೈಸಿಂಗ್ ವಾರ್ಮ್ ಏರ್ ಇರಬೇಕು ಹೊತ್ತು ಡೌನಿಂಗ್ ವಾರ್ಮ್ ಏರ್ ಆಗಬಾರ್ದು, ಅಥವಾ ಡೌನಿಂಗ್ ಏರ್ ಕೂಡ ಇರಬಾರ್ದು. ನೋಡಿ, ಲೋ ಪ್ರೆಷರ್ ಏರಿಯಾ ಇತ್ತಂದರೆ ಸೈಕ್ಲೋನ್, ಹೈ ಪ್ರೆಷರ್ ಏರಿಯಾ ಇತ್ತಂದರೆ ಆ್ಯಂಟಿ ಸೈಕ್ಲೋನ್. ವಾರ್ಮ್ ಓಷನ್ ವಾಟರ್ ಇತ್ತಂತಂದರೆ ಅದು ಜೀವಂತವಾಗಿರುತ್ತೆ. ಬೈ ಚಾನ್ಸ್ ನಾವು ಲ್ಯಾಂಡಲ್ಲಿ ಏನಾದರೂ ಸ್ವಲ್ಪ ಟಚ್ ಆಯ್ತು ಅಂದರೆ ಅದು ಒಂದು ಸೈಕ್ಲೋನ್ ಬಂದು ಸತ್ತೋಗ್ಬಿಡುತ್ತೆ. ಸೊ ಜೀವಂತವಾಗಿ ಸೈಕ್ಲೋನ್ಸ್ ಇರಬೇಕಂದ್ರೆ ಅದು ವಾಟ್ರಲ್ಲಿ ಮಾತ್ರ. ಯಾವಾಗ ನಮಗೆ ಲ್ಯಾಂಡಲ್ಲಿ ಟಚ್ ಆಯ್ತು ಅಂದರೆ ಸಾಯ್ತೇವೆ. ಸೊ ನಾವು ಲ್ಯಾಂಡ್ ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್, ಹೈ ಹ್ಯುಮಿಡಿಟಿ ಇರಲೇಬೇಕು, ಮೋರ್ ದೆನ್ 80 ಕಂಪಲ್ಸರಿ ಇರಲೇಬೇಕು. ನೆಕ್ಸ್ಟ್, ಕೋರಿಯಾಲಿಸಿಸ್ ಫೋರ್ಸ್. ನಾವು ಕೋರಿಯಾಲಿಸಿಸ್ ಫೋರ್ಸ್ ಅಂದ ತಕ್ಷಣ ಥಿಂಕ್ ಮಾಡಬೇಕು, ಒಂದು ಅರ್ತ್ ಇವತ್ತು ರೊಟೇಷನ್ ಆಗ್ತಿದೆ ಅಂತಂದರೆ ಡ್ಯೂ ಟು ದಿ ಅರ್ತ್ ರೊಟೇಷನಿಂದನೇ ಕೋರಿಯಾಲಿಸಿಸ್ ಫೋರ್ಸ್ ಉಟ್ಕೊಳ್ತದೆ. ನೆಕ್ಸ್ಟು, ವೆರಿ ವೀಕ್ ನಿಯರ್ ಈಕ್ವೇಟರ್ ಅಂತ ಹೇಳ್ತಾನೆ. ಈಕ್ವೇಟರ್ ಹತ್ರ ನೋಡ್ತಾ ಹೋದರೆ 0 to 8 ಡಿಗ್ರಿ, ಅಂದರೆ ನಾರ್ತ್ ಆಗಿರ್ಬೋದು ಅಥವಾ ಸೌತ್ ಆಗಿರ್ಬೋದು. 0 to 8, 0 to ಈ ಕಡೆ 8 ಅಂದರೆ ನಾರ್ತ್ ಮತ್ತು ಸೌತಲ್ಲಿ ನೋಡ್ತಾ ಹೋದರೆ ಈಕ್ವೇಟರಲ್ಲಿ ಯಾವುದೇ ರೀತಿ ಕೋರಿಯಾಲಿಸಿಸ್ ಫೋರ್ಸ್ ಇರಲ್ಲ. ಕೋರಿಯಾಲಿಸಿಸ್ ಫೋರ್ಸ್ ಇಲ್ಲ ಅಂತಂದರೆ ಯಾವುದೇ ಸೈಕ್ಲೋನ್ಸ್ ಫಾರ್ಮೇಷನ್ ಆಗಲ್ಲ. ಸೊ ಸೈಕ್ಲೋನ್ ಫಾರ್ಮೇಷನ್ ಆಗಬೇಕಂದ್ರೆ 8 ಡಿಗ್ರಿ ಸೆಲ್ಸಿಯಸ್ ಟು 30 to 35 ಡಿಗ್ರಿ ಸೆಲ್ಸಿಯಸ್ ನಾರ್ತು, ಮತ್ತು ಈವನ್ 30 to 60 ಡಿಗ್ರಿ ಸೆಲ್ಸಿಯಸ್ 65 ಮಟ್ಟ ನಾರ್ತ್ ಆಗಿರ್ಬೋದು. ಅದೇ ಥರ ಸೇಮ್ ಸೌತಲ್ಲಿ ಕೂಡ. ಸೊ ಯಾವುದೇ ಕಾರಣಕ್ಕೂ ಈಕ್ವೇಟರಲ್ಲಿ ಮಾತ್ರ ಫಾರ್ಮೇಷನ್ ಆಗಲ್ಲ ಅನ್ನೋದು ಕಂಡೀಷನ್ಸ್ ಗೊತ್ತಿರಲೇಬೇಕು. ನೆಕ್ಸ್ಟ್, ಈ ಟ್ರೋಪಿಕಲ್ ರೀಜನ್ ನಮಗೆ ಗೊತ್ತಿರಬೇಕು. 8 to 35 ಡಿಗ್ರಿ ಈ ಒಂದು ಕ್ಲಾಸಲ್ಲಿ ತಗೊಳ್ತಾ ಇದ್ವಿ. ನೆಕ್ಸ್ಟ್ 30 to 35 ಆದಮೇಲೆ ನಮಗೆ ಬರೋಂಥದ್ದು 35 to 65 ಒಂದು ಟೆಂಪ್ರೇಟ್ ರೀಜನ್ ಅಂತ ಕರಿತೀವಿ. ಯಾಕೆ ಕರಿತೀವಿ ಅಂದರೆ ಸೈಕ್ಲೋನ್ಸ್ ವಿಧ ಮಾತಾಡ್ತಿರ್ಬೇಕಾದ್ರೆ ನಾವು ಟ್ರೋಪಿಕಲ್ ಸೈಕ್ಲೋನ್ಸ್ ಅಂತ ಮಾತಾಡ್ತೀವಿ ಮತ್ತು ಟೆಂಪ್ರೇಟ್ ಸೈಕ್ಲೋನ್ಸ್ ಅಂತ ಮಾತಾಡ್ತೀವಿ. ಸೊ ಅವಾಗ ನಮಗೆ ರೀಸನ್ ಎಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕಲ್ವಾ. ಈಗ ನಿಮಗೆ ಸೈಕ್ಲೋನ್ ಅಂದರೆ ಏನಂತ ಗೊತ್ತಾಯಿತು. ಸೈಕ್ಲೋನ್ ಫಾರ್ಮೇಷನ್ ಆಗಬೇಕಂದ್ರೆ ಈ 5 ಕಂಡೀಷನ್ಸ್ ಗೊತ್ತಾಯಿತು. ಅದು ಯಾವುದೇ ಕಾರಣಕ್ಕೂ ಭೂಮಿ ಮೇಲೆ ಬದುಕಲ್ಲ, ಭೂಮಿಗೆ ಟಚ್ ಆಯ್ತು ಅಂದರೆ ಅದು ಸಾಯುತ್ತದೆ. ನೆಕ್ಸ್ಟ್, ವಾಟ್ರಲ್ಲಿ 27 ಡಿಗ್ರಿ ಸೆಲ್ಸಿಯಸ್ಗಿಂತ ಟೆಂಪ್ರೇಚರ್ ಜಾಸ್ತಿ ಇರಬೇಕು, ಲೋ ಪ್ರೆಷರ್ ಏರಿಯಾ ಇರಬೇಕು, ಹೈ ಹ್ಯುಮಿಡಿಟಿ ಇರಬೇಕು, ಕೋರಿಯಾಲಿಸಿಸ್ ಫೋರ್ಸ್ ಕಂಪಲ್ಸರಿ ಇರಬೇಕು, ರೈಸಿಂಗ್ ವಾರ್ಮ್ ಏರ್ ಇರಬೇಕು ಹೊತ್ತು ಡೌನಿಂಗ್ ಏರ್ ಇರಬಾರ್ದು. ಇದು ಕಂಡೀಷನ್ಸ್ ಎಲ್ಲ ಗೊತ್ತಾಯ್ತು ನಮಗೆ. ಸೊ ನೆಕ್ಸ್ಟು ಟೈಪ್ಸ್ ಆಫ್ ಸೈಕ್ಲೋನ್ಸ್ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ. ನೆಕ್ಸ್ಟು ಟೈಪ್ಸ್ ಆಫ್ ಸೈಕ್ಲೋನ್ಸ್ ಬಗ್ಗೆ ಮಾತಾಡೋಣ. ಸೈಕ್ಲೋನ್ಸಲ್ಲಿ ವಿಧಗಳು, ಒಂದು ಟ್ರೋಪಿಕಲ್ ಸೈಕ್ಲೋನ್ಸ್ ಆಗಿರ್ಬೋದು, ಇನ್ನೊಂದು ಟೆಂಪ್ರೇಟ್ ಸೈಕ್ಲೋನ್ಸ್ ಆಗಿರ್ಬೋದು. ಇವೆರಡೂ ಸೈಕ್ಲೋನ್ಗಳಿಗೆ ಅಗೇನೆಸ್ಟ್ ಆಗಿ ಬಂದುಬಿಟ್ಟು ಆ್ಯಂಟಿ ಸೈಕ್ಲೋನ್ಸ್ ಅದ. ಆ್ಯಂಟಿ ಸೈಕ್ಲೋನ್ಸ್ ಆಮೇಲೆ ಮಾತಾಡೋಣ. ಈಗ ಫಸ್ಟ್ ಟ್ರೋಪಿಕಲ್ ಸೈಕ್ಲೋನ್ಸ್, ಟೆಂಪ್ರೇಟ್ ಸೈಕ್ಲೋನ್ಸ್. ಟ್ರೋಪಿಕಲ್ ಸೈಕ್ಲೋನ್ಸ್ ಯಾವಾಗಲೂ ಎಲ್ಲಿ ಆಗುತ್ತೆ ಅಂತಂದರೆ
ಒಂದು 8 ಡಿಗ್ರಿ ನಾರ್ತ್ ಟು 35 ಡಿಗ್ರಿ ನಾರ್ತ್, ಇಟ್ ಮೀನ್ಸ್ ಟ್ರೋಪಿಕಲ್ ರೀಜನಲ್ಲಿ. ಬಟ್ ಯಾವುದೇ ಕಾರಣಕ್ಕೂ ಈಕ್ವೇಟರ್ ಇಲ್ಲ. ಅದೇ ಥರ ಸೇಮ್ ಸೌತರ್ನ್ ಹೆಮಿಸ್ಫಿಯರಲ್ಲಿ ಕೂಡ 8 to 35 ಡಿಗ್ರಿ ಸೆಲ್ಸಿಯಸ್ 35 ಡಿಗ್ರಿ ಒಂದು ರೀಸನ್ ನೋಡ್ಕೋಬೇಕು, ಸೆಲ್ಸಿಯಸ್ ಅಲ್ಲ ಸಾರಿ. ನೆಕ್ಸ್ಟ್ ಏರ್ ಪ್ರೆಷರ್ ಯಾವಾಗಲೂ ಅಲ್ಲೇನಾಗಿರಬೇಕು, ಲೋ ಇರಬೇಕು. ಲೋ ಏರ್ ಪ್ರೆಷರ್ ಇದ್ರೇ ಆಗುತ್ತೆ. ಒಂದು ಏರ್ ಬಂದುಬಿಟ್ಟು ರೈಸ್ ಆಗ್ತಾ ಇರಬೇಕು. ನೆಕ್ಸ್ಟ್ ವಿಂಡ್ ಬಂದು ಮೂವ್ಮೆಂಟ್ ಆಗ್ತಾ ಇರಬೇಕು. ಹೆಂಗಂತಂದರೆ ಇನ್ಸೈಡ್ ಆಗ್ತಾ ಇರಬೇಕು ಮೂಮೆಂಟು. ನೆಕ್ಸ್ಟ್ ಅನ್ಸ್ಟೇಬಲ್ ವೆದರ್ ಇರುತ್ತೆ. ಇಲ್ಲಿ ಟ್ರೋಪಿಕಲ್ ಸೈಕ್ಲೋನ್ಸಲ್ಲಿ ಅನ್ಸ್ಟೇಬಲ್ ವೆದರ್ ಇರುತ್ತೆ. ಟೆಂಪ್ರೇಟ್ ಸೈಕ್ಲೋನ್ಸಲ್ಲಿ ಕೂಡ ಅನ್ಸ್ಟೇಬಲ್ ವೆದರ್ ಇರುತ್ತೆ. ಬಟ್ ನಾವು ಆ್ಯಂಟಿ ಸೈಕ್ಲೋನ್ಸ್ ನೋಡ್ಕೊಂಡಾಗ ಸ್ಟೇಬಲ್ ವೆದರ್ ಇರುತ್ತೆ. ಸೊ ಅದನ್ನು ನಾನು ಆಮೇಲೆ ಮಾತಾಡ್ತಾ ಹೋಗ್ತೀನಿ. ಈಗ ಟ್ರೋಪಿಕಲ್ ಸೈಕ್ಲೋನ್ಸಲ್ಲಿ 2 ವಿಧ, ಒಂದು ಸೈಕ್ಲೋನ್ಸಲ್ಲಿ ಟ್ರೋಪಿಕಲ್ ಸೈಕ್ಲೋನ್ಸ್ ಮತ್ತು ಟೆಂಪ್ರೇಟ್ ಸೈಕ್ಲೋನ್ಸ್ ಮಾತಾಡ್ತಾ ಹೋದಾಗ, ಫಸ್ಟ್ ಪಾಯಿಂಟ್ ಟ್ರೋಪಿಕಲ್ ಸೈಕ್ಲೋನ್ಸು ಲೋ ಡೆವಲಪಿಂಗ್ಗೆ ನೋಡಿ. ಟ್ರೋಪಿಕಲ್ ಸೈಕ್ಲೋನ್ ಫಾರ್ಮೇಷನ್ ಆಗಬೇಕಂದ್ರೆ ವಾರ್ ಮೋಷನ್ ಇರಲೇಬೇಕು. ಅದು 27 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರಬೇಕಂತ ಹೇಳಿದ್ದೆ ನಾನು. ಅದೇ ಥರ ಸ್ಟ್ರಾಂಗ್ ಆ್ಯಂಡ್ ವೈಲೆಂಟ್ ಸ್ಟಾರ್ಮ್ಸ್ ಬಂದೇ ಬರ್ತವೆ. ಅದ್ರದ್ದು ಸೈಜ್ ಬಂದುಬಿಟ್ಟು 150ರಿಂದ 200 ಕಿಲೋಮೀಟರ್ ಮಟ್ಟ ಡೆಪ್ತ್ ಅಂದರೆ ವಿಡ್ತ್ ಆಗಿರುತ್ತೆ. ಸೊ ಐ ಅನ್ನೋದು ಪ್ರೆಸೆಂಟ್ ಇರುತ್ತೆ. ಅಂದರೆ ಸೈಕ್ಲೋನ್ ಒಳಗಡೆ ಅಂತ ಕೇಂದ್ರ ಭಾಗದಲ್ಲಿ ನಾವು ಐ ಅಂತ ಕರಿತೀವಲ್ವಾ, ಅದು ಫಾರ್ಮೇಷನ್ ಆಗಲೇಬೇಕು ಇದರಲ್ಲಿ. ನೆಕ್ಸ್ಟ್ ಸೈಕ್ಲೋನ್ಸ್ ಬಂದುಬಿಟ್ಟು ಅದು ಎಸ್ಪೆಷಲ್ ಟ್ರೋಪಿಕಲ್ ಸೈಕ್ಲೋನ್ಸು ಮೂವಿಂಗ್ ಫ್ರಮ್ ಈಸ್ಟ್ ಟು ವೆಸ್ಟ್, ಅಂದರೆ ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ತಿರುಗುತ್ತೆ. ಅಂದರೆ ಆ ಸೈಡ್ ಮೂವ್ ಆಗ್ತವೆ. ಅದಕ್ಕೆ ನಾನು ಹೇಳಿದೆ ಸ್ಟಾರ್ಟಿಂಗಲ್ಲೇ, ಬೇ ಆಫ್ ಬೆಂಗಾಲಲ್ಲಿ ಜಾಸ್ತಿ ಸೈಕ್ಲೋನ್ಸ್ ಬರ್ತವೆ. ಬಟ್ ಒಂದು ಅರೇಬಿಯನ್ ಸಿಯಲ್ಲಿ ಸ್ವಲ್ಪ ಕಡಿಮೆ ಸೈಕ್ಲೋನ್ಸ್ ಆಗ್ತವೆ. ಅದಕ್ಕೆ ಕಾರಣ ಇಲ್ಲೇ ಇದೆ ನೋಡಿ. ಸೈಕ್ಲೋನ್ಸ್ ಯಾವಾಗಲೂ ಈಸ್ಟಿಂದ ವೆಸ್ಟ್ಗೆ ಜಾಸ್ತಿ ಮೂವ್ಮೆಂಟ್ ಆಗ್ತವೆ ಹೊತ್ತು ವೆಸ್ಟಿಂದ ಈಸ್ಟ್ಗೆ ಆಗಲ್ಲ. ಸೊ ಅದಕ್ಕೋಸ್ಕರ ಟ್ರೋಪಿಕಲ್ ಸೈಕ್ಲೋನ್ಸ್ ಬಂದುಬಿಟ್ಟು ಜಾಸ್ತಿ ಬೇ ಆಫ್ ಬೆಂಗಾಲಲ್ಲಿ ಆಗುತ್ತೆ. ಇದು ಒಂದು ರೀಸನು. ಅದ್ರ ಜೊತೆಗೆ ಜಾಸ್ತಿ ವಲ್ಕಾನಿಕ್ ಎರಪ್ಷನ್ಸ್ ಕೂಡ ಒಂದು ಏನು ಪೆಸಿಫಿಕ್ ಓಷನ್ ನಿಯರೆಸ್ಟ್ ಇರೋದ್ರಿಂದ, ಯಾವುದು ಬೇ ಆಫ್ ಬೆಂಗಾಲು, ಅಲ್ಲಿ ಜಾಸ್ತಿ ಟೆಂಪ್ರೇಚರ್ ರೈಸ್ ಆಗಿ ಲೋ ಪ್ರೆಷರ್ ಕ್ರಿಯೇಟ್ ಆಗಿ ಸೊ ಜಾಸ್ತಿ ಸೈಕ್ಲೋನ್ಸ್ ಬರೋ ಚಾನ್ಸಸ್ ಅಲ್ಲೇ ಇರುತ್ತೆ. ಎಲ್ಲಿ ಬೇ ಆಫ್ ಬೆಂಗಾಲ್ ವೆನ್ ಕಂಪೇರ್ಡ್ ಟು ದಿ ಅರೇಬಿಯನ್ ಸಿ. ನೆಕ್ಸ್ಟ್ ಹೆವಿ ರೈನ್ಫಾಲ್ ಆಗ್ತವೆ ಟ್ರೋಪಿಕಲ್ ಸೈಕ್ಲೋನ್ಸ್ ಬಂತಂದರೆ. ನೆಕ್ಸ್ಟ್ ಕಾಮನ್ ಇನ್ ಬೇ ಆಫ್ ಬೆಂಗಾಲ್ ಅಂತ ಹೇಳಿದೆ ಆಲ್ರೆಡಿ. ನೆಕ್ಸ್ಟ್ ಅರೇಬಿಯನ್ ಸಿ ಕೂಡ ಬರುತ್ತೆ. ಕಂಪೇರ್ಡ್ ಟು ಅರೇಬಿಯನ್ ಸಿ ಬೇ ಆಫ್ ಬೆಂಗಾಲಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಟೆಂಪ್ರೇಟ್ ಸೈಕ್ಲೋನ್ಸ್ ಅಂತ ಬಂದಾಗ ಅದು ರೀಜನ್ನು 30 ಡಿಗ್ರಿಯಿಂದ 60 ಡಿಗ್ರಿ ಮಟ್ಟ ಅಂತ ಕರಿತೀವಿ ಲೊಕೇಶನ್. ಅದು ನಾರ್ತನ್ ಹೆಮಿಸ್ಫಿಯರ್ ಆ್ಯಂಡ್ ಸದರ್ನ್ ಹೆಮಿಸ್ಫಿಯರ್. ಇದು ಟೆಂಪ್ರೇಟ್ ರೀಜನಲ್ಲಿ ಆಗುತ್ತೆ. ಬಟ್ ಇಲ್ಲಿ ಪಾಯಿಂಟ್ ಏನಂದರೆ, ಇದು ಲ್ಯಾಂಡಲ್ಲಿ ಆಗುತ್ತೆ, ಈವನ್ ವಾಟರ್ಲಿ ಕೂಡ ಆಗುತ್ತೆ. ಬಟ್ ಅಲ್ಲಿ ವಾಟರ್ ಕಂಡೀಷನ್ಸ್ ಕಡಿಮೆ ಇರುತ್ತೆ. ಬಟ್ ಕಂಪೇರ್ ಟು ಟ್ರೋಪಿಕಲ್ ಸೈಕ್ಲೋನ್ಸ್ ಇದು ಲ್ಯಾಂಡಲ್ಲಿ ಆಗುತ್ತೆ ಮತ್ತು ಈವನ್ ವಾಟ್ರಲ್ಲಿ ಕೂಡ ಆಗುತ್ತೆ. ನೆಕ್ಸ್ಟ್ ಇಟ್ ರಿಕ್ವೈರ್ಸ್ ವಾರ್ಮ್ ಮೋಷನ್ಸ್. ಇದು ಕೂಡ ವಾರ್ಮ್ ಮೋಷನ್ಸ್ ಬೇಕಾಗುತ್ತೆ. ಕಂಪ್ಯಾರಿಟಿವ್ಲಿ ಇದು ವೀಕರ್ ಇರುತ್ತೆ ಟ್ರೋಪಿಕಲ್ ಸೈಕ್ಲೋನ್ಸ್ ನೋಡ್ಕೊಂಡಾಗ. ಇದ್ರ ಸೈಜ್ ಬಂದುಬಿಟ್ಟು ಅಂದರೆ ಡಿಸ್ಟೆನ್ಸ್ ನೋಡ್ಕೊಂಡ್ರೆ 1500 ಕಿಲೋಮೀಟರ್ ಮಟ್ಟ ವಿಡ್ತ್ ಅಂದರೆ ಒಂದು ಅಗಲ ಇರುತ್ತೆ. ನೆಕ್ಸ್ಟ್ ಯೂಶ್ವಲಿ ಅಬ್ಸೆಂಟ್ ಆಗಿರುತ್ತೆ ಕಂಪೇರ್ ಟು ಟ್ರೋಪಿಕಲ್ ಸೈಕ್ಲೋನ್ಸ್. ನೆಕ್ಸ್ಟ್ ಮೂವಿಂಗ್ ಫ್ರಮ್ ನೋಡಿ, ಇದು ವೆಸ್ಟ್ ಟು ಈಸ್ಟ್ ಹೋಗುತ್ತೆ. ಅದು ಟ್ರೋಪಿಕಲ್ ಸೈಕ್ಲೋನ್ಸ್ ಬಂದುಬಿಟ್ಟು ಈಸ್ಟ್ ಟು ವೆಸ್ಟ್ ಹೋಗುತ್ತೆ. ಇಲ್ಲಿ ಮೋಡ್ರೇಟ್ ರೈನ್ಫಾಲ್ ಆಗಿರುತ್ತೆ ನೋಡಿ ಟೆಂಪ್ರೇಟಲ್ಲಿ. ನೆಕ್ಸ್ಟ್ ಇದು ಯುರೋಪ್ ನಾರ್ತ್ ಅಮೆರಿಕದಲ್ಲ ಜಾಸ್ತಿ ಕಂಡು ಬರ್ತದೆ ನೋಡಪ್ಪ. ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ಟ್ರೋಪಿಕಲ್ಗೆ ಟೆಂಪ್ರೇಟ್ಗೆ, ಟ್ರೋಪಿಕಲ್ ಬಂದುಬಿಟ್ಟು ಈಸ್ಟ್ ಟು ವೆಸ್ಟ್ ಡೈರೆಕ್ಷನ್, ಟೆಂಪ್ರೇಟ್ ಬಂದುಬಿಟ್ಟು ವೆಸ್ಟ್ ಟು ಈಸ್ಟ್ ಡೈರೆಕ್ಷನ್. ಇದಕ್ಕೆ ಮೋರ್ ದ್ಯಾನ್ 27 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರಬೇಕು. ಇಲ್ಲಿ ಕೋಲ್ಡ್ ಮತ್ತು ವಾರ್ಮ್ ಏರ್ ಮಾಸ್ ಅನ್ನೋದು ಕಂಪಲ್ಸರಿ ಇರಬೇಕು, ಏರ್ ಫ್ರಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಸ್ಟ್ರಾಂಗ್ ಆ್ಯಂಡ್ ವೈಲೆಂಟ್ ಸ್ಟಾರ್ಮ್ಸ್ ಇರ್ತವೆ. ಇಲ್ಲಿ ಕಂಪೇರೇಟಿವ್ಲಿ ವೀಕರ್ ಇರುತ್ತೆ. ಇಲ್ಲಿ ಜಾಸ್ತಿ ರೈನ್ಫಾಲ್ ಆಗುತ್ತೆ, ಇಲ್ಲಿ ಕಡಿಮೆ ರೈನ್ಫಾಲ್ ಆಗುತ್ತೆ. ಇದು ಲಾಂಗ್ ಡಿಸ್ಟೆನ್ಸ್ ಕವರ್ ಮಾಡುತ್ತೆ ಟೆಂಪ್ರೇಟ್ ಸೈಕ್ಲೋನು. ಬಟ್ ಟ್ರೋಪಿಕಲ್ ಸೈಕ್ಲೋನ್ಸಲ್ಲಿ ಸ್ವಲ್ಪ ಕಡಿಮೆ ಒಂದು ಡಿಸ್ಟೆನ್ಸ್ ಕವರ್ ಮಾಡುತ್ತೆ. ನೆಕ್ಸ್ಟ್ ಆ್ಯಂಟಿ ಸೈಕ್ಲೋನ್ಸ್. ಈ ಸೈಕ್ಲೋನ್ಸಿಗೆ ಕಂಪೇರ್ ಮಾಡ್ಕೊಂಡು ಆ್ಯಂಟಿ ಸೈಕ್ಲೋನ್ಸು ಇದು ಹೈ ಪ್ರೆಷರ್ ಇದ್ರೇ ಆಗುತ್ತೆ. ಇವೆಲ್ಲವೂ ಲೋ ಪ್ರೆಷರ್ ಇದ್ದರೆ ಆ್ಯಂಟಿ ಸೈಕ್ಲೋನ್ಸ್ ಮಾತ್ರ ಹೈ ಪ್ರೆಷರಲ್ಲೇ ಆಗುತ್ತೆ. ನೆಕ್ಸ್ಟ್ ಏರ್ ಸಿಂಕ್ಸ್ ಡೌನ್ವರ್ಡ್ ಆಗಿರಬೇಕು. ಇಲ್ಲಿ ಏರ್ ಶುಡ್ ಬಿ ಮೂವ್ ಅಪ್ವರ್ಡ್ ಆಗಿರಬೇಕು. ಇಲ್ಲಿ ನಾವು ಸೈಕ್ಲೋನ್ಸ್ ಅಂತ ಬಂದಾಗ ತುಂಬ ಮೋಡ ಇರುತ್ತೆ, ಹೈ ಹ್ಯುಮಿಡಿಟಿ ಇರುತ್ತೆ. ಬಟ್ ಇಲ್ಲಿ ಆ್ಯಂಟಿ ಸೈಕ್ಲೋನ್ಸ್ನಾಗ ಕ್ಲಿಯರ್ ಸ್ಕೈ ಮತ್ತು ಡ್ರೈ ವೆದರ್ ಇರುತ್ತೆ. ಮತ್ತು ಲೆಸ್ ರೈನ್ಫಾಲ್, ಯಾವುದೇ ಕಾರಣಕ್ಕೂ ಜಾಸ್ತಿ ರೈನ್ಫಾಲ್ ಆಗಲ್ಲ. ಮತ್ತು ಸ್ಟೇಬಲ್ ಅಟ್ಮಾಸ್ಫಿಯರ್ ಇರುತ್ತೆ. ಬಟ್ ಡೈರೆಕ್ಷನ್ ನೋಡ್ಕೊಂಡು ಬಂದರೆ ನಾರ್ತನ್ ಹೆಮಿಸ್ಫಿಯರಲ್ಲಿ ಅದು ಆ್ಯಂಟಿ ಕ್ಲಾಕ್ ವೈಸ್ ತಿರುಗುತ್ತೆ, ಸದರ್ನ್ ಹೆಮಿಸ್ಫಿಯರಲ್ಲಿ ಕ್ಲಾಕ್ ವೈಸ್ ತಿರುಗುತ್ತೆ. ಸೊ ನಮಗೆ ಈ ಟೈಪ್ಸ್ ಆಫ್ ಸೈಕ್ಲೋನ್ಸಲ್ಲಿ ಟ್ರೋಪಿಕಲ್ ಸೈಕ್ಲೋನ್ಸ್ ಆ್ಯಂಡ್ ಟೆಂಪ್ರೇಟ್ ಸೈಕ್ಲೋನ್ಸ್ ನೀಟಾಗಿ ಹೇಳಿದ್ದೀನಿ. ನೆಕ್ಸ್ಟ್ ಕಂಪ್ಯಾರಿಟಿವ್ಲಿ ಆ್ಯಂಟಿ ಸೈಕ್ಲೋನ್ಸ್ ಹೈಯೆಸ್ಟ್ ರೈನ್ಫಾಲ್ಸ್ ಇಲ್ಲಿ ಆಗುತ್ತೆ, ಇಲ್ಲಿ ಲೋ ಆಗುತ್ತೆ. ಮತ್ತು ಒಂದು ಏನು ನಾವು ವೆದರ್ ನೋಡ್ಕೊಂಡಾಗ ಇವೆರಡರಲ್ಲಿ ಟ್ರೋಪಿಕಲ್ ಆಗಿರ್ಬೋದು ಟೆಂಪ್ರೇಟ್ ಆಗಿರ್ಬೋದು ಅಲ್ಲಿ ಅನ್ಸ್ಟೇಬಲ್ ವೆದರ್ ಇರುತ್ತೆ. ಆ್ಯಂಟಿ ಸೈಕ್ಲೋನ್ಸಲ್ಲಿ ತುಂಬ ಸ್ಟೇಬಲ್ ಆಗಿರುತ್ತೆ. ನೆಕ್ಸ್ಟ್ ಏರ್ ಬಂದುಬಿಟ್ಟು ಲೋ ಇಂದ ಅಪ್ಪಿಗೆ ಮೂವ್ ಆಗುತ್ತೆ, ಇಲ್ಲಿ ಅಪ್ಪಿಂದ ಲೋ ಆಗಿ ಮೂವ್ ಆಗುತ್ತೆ. ಈ ಕಂಡೀಷನ್ಸ್ ನಾವು ನೀಟಾಗಿ ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟು ನೋಡಿ, ನೆಕ್ಸ್ಟು ಸೈಕ್ಲೋನ್ಸ್ ನೇಮಿಂಗ್ಸ್ ಬಗ್ಗೆ ಮಾತಾಡೋಣ. ಈ ಸೈಕ್ಲೋನ್ ನೇಮಿಂಗ್ಸು 1848 ಸ್ಟಾರ್ಟ್ ಮಾಡಿದ್ದು.
ಅವರು ಗ್ರೀಕ್ ಏನು ಮಾಡಿರ್ತಾರೆ, ಆ ಒಂದು ಶಬ್ದಗಳನ್ನ ಬಳಸೋದು ಒಂಥರ ಶೇಕ್ ಇದ್ದಂಗೆ ಇದೆಲ್ಲ, ಒಂದು ಆವು ಥರನೇ ಮೂವ್ಮೆಂಟ್ ಆಗ್ತಾ ಇದೆಲ್ಲ ಸೈಕ್ಲೋನ್ ಅಂತೇಳಿ ಸ್ನೇಕಿಗೆ ಕಂಪೇರ್ ಮಾಡ್ತಾರೆ. ಸೊ ಸೈಕ್ಲೋನ್ ಅಂದ ತಕ್ಷಣ ಸ್ನೇಕ್ ಅನ್ಕೋ ಒಂದು ಮೀನಿಂಗಿಗೆ ಬರ್ತಾರೆ ಅವರೆಲ್ಲ. ಸೊ ನಾವು ರೀಸೆಂಟಾಗಿ ಈ ಒಂದು ಇಂಡಿಯನ್ ಓಷನಲ್ಲಿ ಅಂದರೆ ಹಿಂದೂ ಮಹಾಸಾಗರದಲ್ಲಿ ಉತ್ತರ ಭಾಗ ನೋಡಿಕೊಂಡಾಗ ನಾರ್ತ್ ಇಂಡಿಯನ್ ಓಷನ್ ಅಂತ ಕರಿತೀವಿ, ಆ ಉತ್ತರ ಭಾಗದ ಇಂಡಿಯನ್ ಓಷನ್ಗೆ ಟಚ್ ಆಗಿರೋಂಥ ಕಂಟ್ರೀಸ್ ಏನಿದಾವಲ್ಲ 13 ಕಂಟ್ರೀಸು, ಅಲ್ಲಿ ಆ 13 ಕಂಟ್ರೀಸ್ ಸೇರಿಕೊಂಡು ನೇಮಿಂಗ್ಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ವಿತ್ ದಿ ಹೆಲ್ಪ್ ಆಫ್ WMO ಮತ್ತು IMD. WMO ಅಂದ ತಕ್ಷಣ ನಮಗೆ ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಸೇಷನ್ ಅಂತ ಕರಿತೀವಿ, IMD ಅಂತಂದರೆ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ನೋಡಿ ಸ್ವಲ್ಪ ಬ್ರೀಫಾಗಿ ಹೋಗೋಣ. ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಸೇಷನ್ ಅಂದರೆ ಇದು ಒಂದು ಸ್ಪೆಷಲ್ ಏಜೆನ್ಸಿ ಫ್ರಮ್ UNO, ಯುನೈಟೆಡ್ ನೇಷನ್ ಆರ್ಗನೈಸೇಷನ್ನ ಒಂದು ಸ್ಪೆಷಲ್ ಏಜೆನ್ಸಿ. ಮೊನ್ನೆ ರೀಸೆಂಟಾಗಿ PCL ಪ್ರಶ್ನೆ ಕೇಳಿದರು, ಸ್ಪೆಷಲ್ ಏಜೆನ್ಸಿ ಆಫ್ UNO ಅಂತ ಕೇಳಿದರು. ಯಾವ್ಯಾವ ಎಕ್ಸಾಂಪಲ್ ಕೊಟ್ಟಿದ್ರು ಅಂದರೆ ಒಂದು ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಸೇಷನ್ ಕೊಟ್ಟಿದ್ರು, ಮತ್ತು WTO ಕೊಟ್ಟಿದ್ರು, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಸು, ಮತ್ತು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ಸು ಕೊಟ್ಟಿದ್ರು. ಈ ಥರ ಆಪ್ಷನ್ಸ್ ಕೊಟ್ಟು ನಮಗೆ ಕನ್ಫ್ಯೂಸ್ ಕ್ರಿಯೇಟ್ ಮಾಡಿರ್ತಾರೆ. ಸೊ ನಮಗೆ ಈಗ ಗೊತ್ತಾಗಬೇಕು WHO ಅನ್ನೋದು ಕೂಡ ಸ್ಪೆಷಲ್ ಏಜೆನ್ಸಿನ ಅನ್ನೋದು ಗೊತ್ತಾಯಿತು. ನೆಕ್ಸ್ಟ್ ಇದ್ರದ್ದು ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ಜಿನಿವಾ, ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿ ಬರುತ್ತೆ. ಇದು ಸ್ಟಾರ್ಟ್ ಆಗಿದ್ದು 1950 ಮಾರ್ಚ್ 23. ಬಟ್ ಇದ್ರದ್ದು WTO ಹೆಡ್ ಕ್ವಾರ್ಟರ್ದು ಮತ್ತು ಈ ಒಂದು ಯಾವುದೋ WMO ಹೆಡ್ ಕ್ವಾರ್ಟರ್ ಕೂಡ ಜಿನಿವಾ ಅನ್ನೋದು ಸೇಮ್ ಕಾನ್ಸೆಪ್ಟ್ ಅನ್ನೋದು ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ IMDಗೆ ಬರೋಣ. ಇದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಂಡರ್ನಲ್ಲಿ ವರ್ಕ್ ಮಾಡುತ್ತೆ. ಇದ್ರದ್ದು ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ನ್ಯೂ ಡೆಲ್ಲಿ. ಇದು ಓಲ್ಡ್ ಸ್ಟಾರ್ಟ್ ಆದಾಗ ಆ್ಯಕ್ಚುಲಿ ಮುಂಬೈನ ಪುಣೆದಾಗಿತ್ತು, ಈಗ ಟ್ರಾನ್ಸ್ಫರ್ ಮಾಡ್ಕೊಂಡು ನಾವು ನ್ಯೂ ಡೆಲ್ಲಿ ಕನ್ವರ್ಟ್ ಮಾಡಿಟ್ಟಿವಿ. 1875 ಜೂನ್ 15 ಪ್ರೆಸೆಂಟ್ ನ್ಯೂ ಡೆಲ್ಲಿಯಲ್ಲಿ ಇದೆ ಹೆಡ್ ಕ್ವಾರ್ಟರ್. ಕಂಪಲ್ಸರಿ ಕೇಳೋಂಥ ಪ್ರಶ್ನೆ ಇದು. ನೆಕ್ಸ್ಟ್ ಈ ಒಂದು ಏನು 13 ಕಂಟ್ರೀಸ್ ನೇಮಿಂಗ್ ಕೊಡ್ತಾವ ಅಂತ ಹೇಳಿದ್ನಲ್ಲ, 13 ಕಂಟ್ರೀಸ್ ಅಂತ ತಕ್ಷಣ ಯಾವಾಗ ಬರುತ್ತಾವ ಅಂತ ಕೇಳ್ತಾರೆ. ಬಾಂಗ್ಲಾ, ಇಂಡಿಯಾ, ಇರಾನ್, ಮಾಲ್ಡೀವ್ಸ್, ಮಯನ್ಮಾರ್, ಒಮೆನ್, ಪಾಕಿಸ್ತಾನ್, ಅಂದರೆ ಖತರ್, ಸೌದಿ ಅರೇಬಿಯಾ, ಶ್ರೀಲಂಕಾ, ಥೈಲ್ಯಾಂಡ್ ಮತ್ತು UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಯೆಮೆನ್, ರೀಸೆಂಟಾಗಿ ರೆಡ್ ಸೀ ಕ್ರೈಸಿಸ್ ಆಗ್ತಿರೋದು ಯೆಮೆನ್ ನಿಯರೆಸ್ಟ್ ರೀಸನಲ್ಲಿ ಗೊತ್ತಿರಲಿ. ನೆಕ್ಸ್ಟ್ ಈ ಏರಿಯಾ ಮತ್ತು ಲೋಕಲ್ ನೇಮ್ಸ್ ಆಮೇಲೆ ಮಾತಾಡೋಣ. ಇವಾಗ ರೀಸೆಂಟ್ ಸೈಕ್ಲೋನ್ಸ್ ಇನ್ ಇಂಡಿಯಾ ಏನು ಬಂದಿದೆ ಅಂತ ಗೊತ್ತಾಗಿರಬೇಕು. 13 ಕಂಟ್ರೀಸ್ ಇರೋದ್ರಿಂದ 13 × 13 169 ನೇಮ್ಸ್ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಆ 169 ನೇಮ್ಸಲ್ಲಿ ಆಲ್ರೆಡಿ ಸೆಕೆಂಡ್ ರೌಂಡ್ ಕೂಡ ಕಂಪ್ಲೀಟ್ ಆಗಿದೆ. ಇವತ್ತು ಥರ್ಡ್ ರೌಂಡಲ್ಲಿ ಬರ್ತಾ ಇದ್ದಾರೆ. ಲೀಸ್ಟ್ 1 ಲೀಸ್ಟ್ 2 ಕಂಪ್ಲೀಟ್ ಆಗಿದೆ. ಈಗ ಥರ್ಡ್ ರೌಂಡಲ್ಲಿ ನೆಕ್ಸ್ಟ್ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಅಪ್ಕಮಿಂಗ್ ಸೈಕ್ಲೋನ್ಸ್ಗೆ. ಸೊ ಈಗಿನ ಸೆಕೆಂಡ್ ರೌಂಡ್ಸಲ್ಲಿ ರೀಸೆಂಟಾಗಿ ಬಂದಿರೋ ಸೈಕ್ಲೋನ್ಸ್ ನೋಡ್ತಾ ಹೋದರೆ, ಫಸ್ಟ್ ಶಕ್ತಿ ಅನ್ನೋ ಸೈಕ್ಲೋನ್ ಬಂದಿದೆ. ಅದು ಶ್ರೀಲಂಕಾ ನೇಮ್ ಕೊಟ್ಟಿದ್ದು. 130 to 145 km/h ಸ್ಪೀಡಲ್ಲಿ ಹೋಗಿರೋದ್ರಿಂದ ಅದನ್ನು ಸಿವಿಯರ್ ಸೈಕ್ಲೋನ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಬಂದುಬಿಟ್ಟು ನಮಗೆ ಮೊಂತಾ ಸೈಕ್ಲೋನ್ ಬಂದುಬಿಟ್ಟು ಥೈಲ್ಯಾಂಡ್ ನೇಮಿಂಗ್ ಕೊಡುತ್ತೆ. 90 to 100 km/h ಸ್ಪೀಡಲ್ಲಿ ಹೋಗುತ್ತೆ. ಇದಕ್ಕೆ ಸಿವಿಯರ್ ಸೈಕ್ಲೋನ್ ಸ್ಟಾರ್ಮ್ ಕಂಡೀಷನ್ ಇರೋದ್ರಿಂದ ತುಂಬ ಒಂದು ಸಿವಿಯರಿಟಿ ತೋರಿಸಿರುತ್ತೆ. ಇದು ಬೇ ಆಫ್ ಬೆಂಗಾಲಲ್ಲಿ ಬಂದಿರುತ್ತೆ. ಶಕ್ತಿ ಬಂದುಬಿಟ್ಟು ಅರೇಬಿಯನ್ ಓಷನ್ ಹತ್ರ ಬಂದಿದೆ. ನೆಕ್ಸ್ಟ್ ದಿತ್ವಾ ಸೈಕ್ಲೋನ್, ಇದಕ್ಕೆ ಯೆಮೆನ್ ಅನ್ನೋ ಕಂಟ್ರಿ ನೇಮಿಂಗ್ ಕೊಟ್ಟಿದ್ದು. ಇದು ರೀಸೆಂಟಾಗಿ ನವಂಬರ್ ಡಿಸೆಂಬರಲ್ಲೇ 2025 ಬಂದಿದೆ ಎಂಡಿಂಗಲ್ಲಿ. ಇದು ಬೇ ಆಫ್ ಬೆಂಗಾಲಲ್ಲಿ ಬಂದಿರೋದು. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟು. ಅದರ ಜೊತೆಗೆ ಸೆನಿಯರ್ ಅಂತೇಳಿ UAE ಕೊಟ್ಟಿತ್ತು. ಇದು ಒಂದು ಇಂಪಾರ್ಟೆಂಟ್ ಸೈಕ್ಲೋನ್ ಆಲ್ಸೋ. ನೆಕ್ಸ್ಟ್ ಅಪ್ಕಮಿಂಗ್ ಸೈಕ್ಲೋನ್ಸ್ ಏನಾದರೂ ಬರುತ್ತೆ ಅಂತಂದರೆ ಅರ್ಣಬ್ ಅಂತೇಳಿ ಬಾಂಗ್ಲಾದೇಶ್ ಹೆಸರು ಕೊಡುತ್ತೆ. ನೆಕ್ಸ್ಟ್ ಮುರಾಸು ಅಂತೇಳಿ ಇಂಡಿಯಾ ಹೆಸರು ಕೊಡುತ್ತೆ. ಅಕ್ವಾನ್ ಅಂತೇಳಿ ಇರಾನ್ ಕೊಡುತ್ತೆ. ಕಾನಿಯಾ ಅಂತೇಳಿ ಮಾಲ್ಡೀವ್ಸ್ ಕೊಡುತ್ತೆ. ನೋಡಿ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೆ. ಇಂಡಿಯಾದು ರೀಸೆಂಟಾಗಿ ಕೊಟ್ಟಿರೋಂಥ ಒಂದು ಸೈಕ್ಲೋನ್ ನೇಮ್ ಹೆಸರೇನಂತ ಕೇಳ್ಬೋದು. ತೇಜ್ ಅಂತ ಕೊಟ್ಟಿದೆ, ಅದ್ರ ಹಿಂದ್ಗಡೆ ಗತಿ ಅಂತ ಕೊಟ್ಟಿದೆ. ಅಪ್ಕಮಿಂಗ್ ಮುರಸ್ಸು ಕೊಡುತ್ತೆ. ಇನ್ನೂ ಒಂದು ಕೂಡ ಬರುತ್ತೆ, ಬಟ್ ನಮಗೆ ಪ್ರೆಸೆಂಟ್ ಮುರಸ್ ಅನ್ನೋದು ನೆನಪಿರಬೇಕು. ಓಲ್ಡ್ ನೋಡಿಕೊಂಡ್ರೆ ಗತಿ ಮತ್ತು ತೇಜ್. ನೆಕ್ಸ್ಟ್ ಅದೇ ಥರ ಇಲ್ಲಿ ಸೈಕ್ಲೋನ್ ಸ್ಪೀಡ್ ಬಗ್ಗೆ ಮೆನ್ಷನ್ ಮಾಡಿದೆ ನೋಡಿ. ಮೋರ್ ದೆನ್ 111 to 129 km/h ಏನಾದರೂ ಸ್ಪೀಡಲ್ಲಿ ಇತ್ತಂದರೆ ಸೈಕ್ಲೋನ್ದು ಅದನ್ನು ಎಕ್ಸ್ಟೆನ್ಸಿವ್ ಆಗಿರುತ್ತೆ. ಮತ್ತು 130 to 156 ಇತ್ತಂದರೆ ಎಕ್ಸ್ಟ್ರೀಮ್ ಕಂಡೀಷನ್ ಹೋಗುತ್ತೆ. ಮೋರ್ ದೆನ್ 157 ಹೋಯ್ತಂದರೆ ಸ್ಪೀಡು ಕ್ಯಾಟಾಸ್ಟ್ರೋಪಿಕ್, ಅಂದರೆ ಮತ್ತು ಪ್ರಾಣಿಗಳು ಹೋಗೋಂಥ ಚಾನ್ಸಸ್ ತುಂಬ ಇರ್ತವೆ. ತುಂಬ ಡೇಂಜರ್ ಝೋನ್ಗೆ ಹೋಗುತ್ತೆ. ಸೊ ಈ ಸೈಕ್ಲೋನ್ ಎಷ್ಟೆಷ್ಟು ನಾಶ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ತುಂಬ ಸೈಕ್ಲೋನ್ಸಲ್ಲಿ ಕೆಲವೊಂದು ಜೀವಗಳು 200 to 300, 400, 500 ಇಷ್ಟು ಜೀವಗಳು ಹೋಗಿರೋ ಒಂದು ಸಂದರ್ಭಗಳು ಕೂಡ ಉಂಟು. ಸೊ ನಮಗೆ ಸೈಕ್ಲೋನ್ ಬಗ್ಗೆ ಇಂಪಾರ್ಟೆಂಟಾಗಿ ತಿಳ್ಕೊಳ್ಳೇಬೇಕು. ನೆಕ್ಸ್ಟ್ ಏರಿಯಾ ವೈಸ್ ನೋಡ್ಕೊಂಡು ಹೋಗೋಣ. ಈ ಏರಿಯಾ ವೈಸ್ ಅಂತ ತುಂಬ ಸಲ ಎಕ್ಸಾಮ್ಸಲ್ಲಿ ಕೇಳಿದ್ದಾನೆ. ಇಂಡಿಯಾದಿಂದ ನಾವು ಲೋಕಲ್ ನೇಮ್ಸ್ ನೋಡ್ಕೊಂಡು ಬಂದರೆ ಸೈಕ್ಲೋನ್ ಅಂತ ಕರಿತೀವಿ. ಬಟ್ ಅದೇ ಈ ಒಂದು ಸೈಕ್ಲೋನ್ನ ನಾವು ಚೈನಾ ಮತ್ತು ಜಪಾನ್ ನೋಡ್ಕೊಂಡ್ರೆ ಟೈಫೂನ್ ಅಂತ ಕರಿತೀವಿ. ಅಮೇರಿಕಾದಲ್ಲಿ ನಾವು ಟೊರ್ನಾಡೋ ಅಂತ ಕರಿತೀವಿ. ಮೆಕ್ಸಿಕೋದಲ್ಲಿ ಇದನ್ನ ಹರಿಕೇನ್ ಅಂತ ಕರಿತೀವಿ. ಆಸ್ಟ್ರೇಲಿಯಾದಲ್ಲಿ ಇದನ್ನ ವಿಲ್ಲಿ ಅಂತ ಕರಿತೀವಿ. ರಷ್ಯಾದಲ್ಲಿ ಇದನ್ನ ವಿಲ್ ಪೂಲ್ ಅಂತ ಕರಿತೀವಿ. ನೋಡಿ, ಈಗ ನಾನು ಹೇಳಿರೋ ಎಲ್ಲ ಟಾಪಿಕ್ ಮೇಲೆ ತುಂಬ ಪ್ರಶ್ನೆಗಳು ಬಂದಿದ್ದಾವೆ.
ಟ್ರೋಪಿಕಲ್ ಸೈಕ್ಲೋನ್ಸ್ ಅಂದರೆ ಏನು, ಟೆಂಪ್ರೇಟ್ ಸೈಕ್ಲೋನ್ಸ್ ಅಂದರೆ ಅದರ ಡಿಫ್ರೆನ್ಸ್ ಮೇಲೆ ತುಂಬ ಸಲ ಕೇಳಿದ್ದಾನೆ. ಕಂಡೀಷನ್ಸ್ ಫಾರ್ ಟ್ರೋಪಿಕಲ್ ಸೈಕ್ಲೋನ್ಸ್, ಅದು ವಾರ್ಮ್ ಏರ್ ಕಂಡೀಷನ್ ಇರಬೇಕು, 27°C ಜಾಸ್ತಿ ಇರಬೇಕು, ಕೋರಿಯಾಲಿಸಿಸ್ ಫೋರ್ಸ್ ಇರಬೇಕು, ಅದು ಈಸ್ಟ್ ಟು ವೆಸ್ಟ್ ಡೈರೆಕ್ಷನ್ ಮೂವ್ ಆಗುತ್ತೆ, ಈ ಥರ ತುಂಬ ಕೇಳಿದ್ದಾನೆ. ಅದೇ ಜೊತೆಗೆ ಈ ಒಂದು ರೀಸೆಂಟ್ ಬಂದಿರೋ ಸೈಕ್ಲೋನ್ಸ್ನೂ ಕೇಳಿದ್ದಾನೆ. ಇವಾಗ ನಾವು ನೆನ್ಪಿಟ್ಕೊಳ್ಬೇಕಾಯ್ತು ಶಕ್ತಿ, ಮೋಂತಾ, ದಿತ್ತು, ಇದ್ರ ಹಿಂದ್ಗಡೆ ಕೂಡ ಇದಾವೆ. ನಿಮಗೆ ಬೇಕೆಂದ್ರೆ ಇನ್ನೂ ಡೇಟಾ ಗೂಗಲಲ್ಲಿ ಕಲೆಕ್ಟ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಸೈಕ್ಲೋನ್ ಸ್ಪೀಡ್ ಮೇಲೆ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತಲೂ ಕೇಳ್ತಾನೆ. ಅದು ಸಿವಿಯರ್ ಸೈಕ್ಲೋನಾ ಇಲ್ಲ ನಾರ್ಮಲ್ ಸೈಕ್ಲೋನ್ ಅಂತ ಕೂಡ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಈಗ ಈ ಒಂದು ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಲೋಕಲ್ ನೇಮ್ಸ್ ಏನಂತ ಕರೀತಾರೆ ಸೈಕ್ಲೋನ್ಸ್ಗೆ ಅಂತ ಕೇಳ್ತಾನೆ. ಇಂಡಿಯಾದಲ್ಲಿ ಬಂದ್ಬಿಟ್ಟು ಸೈಕ್ಲೋನ್ ಅಂತ ಕರಿತೀವಿ, ಚೈನಾ ಜಪಾನ್ ಬಂದ್ಬಿಟ್ಟು ಟೈಫೂನ್, ಅಮೆರಿಕ ಬಂದು ಟೊರ್ನಾಡೋ, ಮೆಕ್ಸಿಕೋ ಬಂದ್ಬಿಟ್ಟು ಹರಿಕೇನ್, ಈ ಥರ ಪ್ರಶ್ನೆಗಳು ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ಕೇಳ್ತಾನೆ. ನೆಕ್ಸ್ಟ್ ಸೈಕ್ಲೋನ್ಗೆ ಮತ್ತು ಆ್ಯಂಟಿ ಸೈಕ್ಲೋನ್ಗೆ ವ್ಯತ್ಯಾಸ ಕೂಡ ಗೊತ್ತಿರಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ. ಸೈಕ್ಲೋನ್ಸ್ ಅಂದರೆ ಲೋ ಪ್ರೆಷರ್, ಆ್ಯಂಟಿ ಸೈಕ್ಲೋನ್ಸ್ ಅಂದರೆ ಹೈ ಪ್ರೆಷರ್. ಸೈಕ್ಲೋನ್ಸ್ ಬಂದುಬಿಟ್ಟು ನೀರಲ್ಲಿ ಮಾತ್ರ ಜೀವಂತವಾಗಿರ್ತವೆ, ಅದು ಟ್ರೋಪಿಕಲ್ ಸೈಕ್ಲೋನ್ಸು. ಒಂದು ಆ್ಯಂಟಿ ಸೈಕ್ಲೋನ್ಸ್ ಆದರೆ ಒಂದು ಯಾವಾಗ ನಮಗೆ ನೀರಲ್ಲಾಗಿರ್ಬೋದು ಮತ್ತು ಈವನ್ ಲ್ಯಾಂಡಲ್ಲಿ ಆಗಿರ್ಬೋದು ಜೀವಂತ ಆಗಿರ್ತವೆ. ಬಟ್ ಸೈಕ್ಲೋನ್ಸ್ ಮಾತ್ರ, ಅದು ಎಸ್ಪೆಷಲಿ ಟ್ರೋಪಿಕಲ್ ಸೈಕ್ಲೋನ್ಸ್ ನೀರಲ್ಲಿ ಮಾತ್ರ ಜೀವಂತ ಆಗಿದ್ದು ಭೂಮಿ ಟಚ್ ಆದ ತಕ್ಷಣ ಸಾಯ್ತವೆ. ಸೊ ಈ ಥರ ಸೈಕ್ಲೋನ್ ಅಂದರೆ ಗೊತ್ತಾಯಿತು, ಸೈಕ್ಲೋನ್ ವಿಧಗಳು ಗೊತ್ತಾಯಿತು, ಸೈಕ್ಲೋನ್ ನೇಮಿಂಗ್ ಹೆಂಗೆ ಕೊಡ್ತಾರಂತ ಗೊತ್ತಾಯಿತು, IMD ಬಗ್ಗೆ ಗೊತ್ತಾಯಿತು, WMO ಬಗ್ಗೆ ಗೊತ್ತಾಯಿತು, ಮತ್ತು ಆಮೇಲೆ ಲೋಕಲ್ ನೇಮ್ಸ್ ಏನಂತ ಗೊತ್ತಾಯಿತು, ಎಷ್ಟು ಕಂಟ್ರೀಸ್ ಪಾರ್ಟಿಸಿಪೇಟ್ ಆಗ್ತಾವೆ ಅಂತಲೂ ಗೊತ್ತಾಯಿತು. 13 ಕಂಟ್ರೀಸು, ಅದು ನಾರ್ತ್ ಇಂಡಿಯನ್ ಓಷನ್ ಆ ಒಂದು ಟಚ್ ಆಗಿರೋಂಥ ಕಂಟ್ರೀಸ್ ಮಾತ್ರ ಇರೋದು, ಅದು ಕೂಡ ಗೊತ್ತಾಯಿತು. ಅದು 1848ಇಂದ ಯೂಸ್ ಮಾಡಿದ ಸೈಕ್ಲೋನ್, ಅದು ಸ್ನೇಕ್ ಅಂತ ಒಂದು ಮೀನಿಂಗಿಂದ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಒಂದು ಪರಿಚಯ ಕೊಟ್ಟಿದ್ದೀನಿ. ಸೊ ಸೈಕ್ಲೋನ್ ಕಂಪ್ಲೀಟ್ ನಾನು ಒಂದು ಡಿಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಟ್ಟಿದೆ ಅಂತ ಭಾವಿಸ್ತಿದ್ದೀನಿ. ಇನ್ನೂ ಏನಾದರೂ ಕಡಿಮೆ ಅನಿಸಿದರೆ ಒಂದು ಯೂಟ್ಯೂಬಲ್ಲಿ ಏನಿದೆ ನೀವು ಕಮೆಂಟ್ ಮಾಡ್ತಾ ಹೋಗಿ, ನಾವು ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದ್ದರೆ ಆ್ಯಡ್ ಮಾಡ್ತಾ ಹೋಗ್ತೀವಿ. ನೀವು ಎಷ್ಟೆಷ್ಟು ಕಮೆಂಟ್ ಮಾಡಿ ನಮಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ತಾ ಹೋಗ್ತಿರೋ, ನಮಗೆ ಇನ್ನೂ ಎಕ್ಸ್ಟ್ರಾ ವೀಡಿಯೋಸ್ ಮಾಡಬೇಕಂತೇಳಿ ಹುಮ್ಮಸ್ಸಿಂದ ನಾವು ಮಾಡ್ತಾ ಹೋಗ್ತೀವಿ. ಸೊ ಪ್ಲೀಸ್ ದಯವಿಟ್ಟು ಈ ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.